ಕಾಂಗ್ರೆಸ್ನ ಅಧಿಕಾರದ ಸಂಘರ್ಷದ ಮಧ್ಯೆ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಕುಂದಾನಗರಿ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ವಿಧಾನಮಂಡಲ ಅಧಿವೇಶನಕ್ಕೆ ಬೆಳಗಾವಿ ಸನ್ನದ್ಧ ಸ್ಥಿತಿಯಲ್ಲಿದೆ. ಇವತ್ತಿನಿಂದ 19ನೇ ತಾರೀಕಿನವರೆಗೂ ಕೂಡ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ವಿಪಕ್ಷಗಳು ಈಗಾಗಲೇ ತಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದನ್ನ ರೆಡಿ ಮಾಡಿಕೊಂಡಿದ್ದಾವೆ. ಬಿಜೆಪಿ ಮತ್ತು ಜೆಡಿಎಸ್ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಬೇಕಾದಂತಹ ತಂತ್ರವನ್ನ ಕೂಡ ರೂಪಿಸಿದ್ದಾರೆ. ಸಿಎಂ ಕುರ್ಚಿ ಸಂಘರ್ಷ, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆಲ್ಲವನ್ನೂ ಕೂಡ ಕೆದಕಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ ಇದೆ. ಸಿಎಂ ಡಿಸಿಎಂ ಬಣಗಳ ಬಡಿದಾಟ, ಕಬ್ಬು ಬೆಳೆಗಾರರ ಸಮಸ್ಯೆ, ಉತ್ತರ ಕರ್ನಾಟಕದ ಸಮಸ್ಯೆ, ಈ ರೀತಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ರೆಡಿಯಾಗಿದ್ದಾವೆ. ವಿಪಕ್ಷಗಳ ಪ್ರಶ್ನೆಗಳಿಗೆ ಅಷ್ಟೇ ಸ್ಪಷ್ಟವಾಗಿ ನಿಖರವಾಗಿ ಉತ್ತರ ಕೊಡಬೇಕು ಅನ್ನೋದು ಆಡಳಿತ ಪಕ್ಷದ ಯೋಚನೆ. ಇವತ್ತಿನಿಂದ ಅಧಿವೇಶನ ಆರಂಭ ಆಗುತ್ತೆ. ಆದರೆ ರಿಯಲ್ ಚರ್ಚೆ ಶುರುವಾಗೋದು ನಾಳೆಯಿಂದ. ಇವತ್ತು ಸಂತಾಪ ಸೂಚನೆಗಷ್ಟೇ ಸೀಮಿತವಾಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಗಷ್ಟೇ ಸೀಮಿತವಾಗುವಂತ ಸಾಧ್ಯತೆಗಳಿದ್ದಾವೆ. ನಾಳೆಯಿಂದ ನಿಜವಾದಂತ ಚರ್ಚೆ ಆರಂಭ ಆಗುತ್ತೆ. ಪ್ರಮುಖವಾಗಿ ವಿಪಕ್ಷಗಳ ಮುಂದೆ ಹಲವು ಅಸ್ತ್ರಗಳಿದ್ದಾವೆ. ಸಿಎಂ ಕುರ್ಚಿಯ ಸಂಘರ್ಷವನ್ನ ವಿಪಕ್ಷಗಳು ಈ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತವೆ. ಇನ್ನು ಸಿಎಂ ಡಿಸಿಎಂ ಬಣಗಳ ಬಡಿದಾಟವೂ ಕೂಡ ಪ್ರಸ್ತಾಪ ಆಗೋದಕ್ಕಿದೆ. ಯಾಕಂತಂದ್ರೆ ಇಷ್ಟು ದಿನ ಆಂತರಿಕವಾಗಿ ನಡೆದಿತ್ತು ಈ ಬಡಿದಾಟ, ಬಹಿರಂಗವಾಗಿ ನಡೆದಿದ್ದ ಕಾರಣಕ್ಕಾಗಿ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ ಬಣಗಳ ಬಡಿದಾಟದ ಕಾರಣಕ್ಕಾಗಿ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರಿದೆ ಅನ್ನೋದನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡೋದು ಖಚಿತ. ಇನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆಯಾಗಬೇಕಿದೆ. ಇದನ್ನ ಕೂಡ ವಿಪಕ್ಷಗಳು ಮುನ್ನೆಲೆಗೆ ತರಬಹುದು. ಇಲ್ಲಿವರೆಗೆ ಅಂತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಧಿವೇಶನದಲ್ಲಿ ಚರ್ಚೆಯಾಗಬೇಕು ಅಂತಂದ್ರೆ ವಿಪಕ್ಷಗಳು ಆ ವಿಚಾರವನ್ನು ಮುನ್ನೆಲೆಗೆ ತರುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಅನುದಾನದ ಬಳಕೆಯಲ್ಲಿ ಸರ್ಕಾರ ಹಿನ್ನಡೆಯಾಗಿರೋದು, ಅಂದರೆ ಬಜೆಟ್ ಮಂಡನೆಯಾದ ನಂತರ ಇಂಪ್ಲಿಮೆಂಟೇಷನ್ ಆಫ್ ಬಜೆಟ್ನಲ್ಲಿ ಸರ್ಕಾರ ಎಡವಿದೆ, ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನ ಕೂಡ ವಿಪಕ್ಷಗಳು ಮುನ್ನೆಲೆಗೆ ತರೋದು ಖಚಿತ ಆಗಿದೆ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಸರಿಪಡಿಸುವಂತ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಸೊ ಇದನ್ನು ಕೂಡ ವಿಪಕ್ಷಗಳು ಪ್ರಸ್ತಾಪ ಮಾಡೋದು ಖಚಿತ. ಇನ್ನು ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆಯೂ ಕೂಡ ಪ್ರಸ್ತಾಪ ಆಗುತ್ತೆ. ರಾಜಧಾನಿ ಬೆಂಗಳೂರು ಜೊತೆಗೆ ವಿವಿಧ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಜನ ರಸ್ತೆ ಗುಂಡಿಗೆ ಬಲಿಯಾದ ಬಗ್ಗೆ ಅಧಿಕೃತ ಮಾಹಿತಿಗಳಿದ್ದಾವೆ, ಅದನ್ನು ಪ್ರಸ್ತಾಪ ಮಾಡಬಹುದು. ಇನ್ನು ರಾಜ್ಯದ ಜೈಲುಗಳಲ್ಲಿ ಕೈದಿಗಳು ರಾಜಾತಿಥ್ಯವನ್ನು ಪಡ್ಕೊಳ್ಳುವಂಥ ವಿಚಾರ ಇರಬಹುದು, ಮೂಲ ಸೌಕರ್ಯ ಅಭಿವೃದ್ಧಿ ಮರೀಚಿಕೆಯಾಗಿರುವಂಥ ವಿಚಾರ ಇರಬಹುದು. ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿಯನ್ನು ಮರೆತಿದೆ ಈ ಸರ್ಕಾರ ಅಂತ ವಿಪಕ್ಷಗಳು ಪದೇ ಪದೇ ಹೇಳ್ತಾ ಇದ್ದಾವೆ. ಇದು ಎಲ್ಲವನ್ನ ಕೂಡ ಈ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರಸ್ತಾಪ ಮಾಡೋದು ಖಚಿತವಾಗಿದೆ. ಇದಿಷ್ಟು ಆಡಳಿತಾತ್ಮಕ ವಿಚಾರ ಅಂತಾದ್ರೆ, ಇನ್ನು ರಾಜಕೀಯವಾಗಿಯೂ ಕೂಡ ಈ ಅಧಿವೇಶನ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆಂತಂದ್ರೆ ಕುರ್ಚಿ ಸಂಘರ್ಷಕ್ಕೆ ಈಗ ಅಲ್ಪ ವಿರಾಮ ಬಿದ್ದಿದೆ. ಆ ಮಧ್ಯೆ ಈ ಅಧಿವೇಶನ ನಡೀತಾ ಇರೋದು. ಚಳಿಗಾಲದ ಅಧಿವೇಶನದ ಬಗ್ಗೆ ರಾಜಕೀಯ ಕುತೂಹಲ ಕೂಡ ಇದೆ. ಆಡಳಿತ ವಿಪಕ್ಷದ ಮೊಗಸಾಲೆಯಲ್ಲಿ ನಡೆಯುವಂತ ಚರ್ಚೆ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಸದನದ ಒಳಗಿನ ಚರ್ಚೆಯಷ್ಟೇ ಹೊರಗಿನ ಚರ್ಚೆಯು ಆಸಕ್ತಿದಾಯಕವಾಗಿರುವಂತ ಸಾಧ್ಯತೆಗಳಿದ್ದಾವೆ. ಆಡಳಿತ ಪಕ್ಷದ ಶಾಸಕರು ಗುಂಪುಗಳಾಗಿ ವಿಭಜನೆಗೊಂಡಿದ್ದಾರೆ. ಆ ಶಾಸಕರು ಅಧಿವೇಶನದಲ್ಲಿ ಒಂದಾಗ್ತಾರಾ ಅನ್ನೋದು ಪ್ರಶ್ನೆ, ಅಥವಾ ಗುಂಪುಗಳ ಶಕ್ತಿ ವೃದ್ಧಿಸಿಕೊಳ್ಳುವಂತ ಪ್ರಯತ್ನ ಅಧಿವೇಶನದಲ್ಲಿ ಆಗತ್ತಾ? ಈ ಸಂಘರ್ಷ ಜನವರಿಯಲ್ಲಿ ಕ್ಲೈಮ್ಯಾಕ್ಸು ಅನ್ನೋ ಹಂತದಲ್ಲಿರೋದ್ರಿಂದ ಜನವರಿಯಲ್ಲಿ ಕ್ಲೈಮ್ಯಾಕ್ಸ್ ಅಂತಾದ್ರೆ ಡಿಸೆಂಬರ್ ಅಲ್ಲಿ ತಯಾರಿ ಆಗಲೇಬೇಕು. ಆ ತಯಾರಿಗೆ ಈ ಅಧಿವೇಶನ ಮುನ್ನುಡಿ ಬರೆಯುತ್ತಾ? ಸಂಕ್ರಾಂತಿಯಲ್ಲಿ ಬದಲಾವಣೆ ಆಗಬಹುದು ಅನ್ನೋ ಸಾಧ್ಯತೆಗಳಿರೋದ್ರಿಂದ ಅಲ್ಲಿ ಬದಲಾವಣೆ ಆಗಬೇಕು ಅಥವಾ ಆಗತ್ತೆ ಅಂತಾದ್ರೆ ಡಿಸೆಂಬರ್ನಲ್ಲೇ ಅದಕ್ಕೆ ಸಂಬಂಧಿಸಿದಂತ ಚಟುವಟಿಕೆಗಳು ನಡೀಲೇಬೇಕು. ಆ ಚಟುವಟಿಕೆಗಳಿಗೆ ಈ ಅಧಿವೇಶನ ಮುನ್ನುಡಿ ಬರೆಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಈಗ ಆಂತರಿಕ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿರಬಹುದು, ಶಸ್ತ್ರಾಭ್ಯಾಸಕ್ಕೆ ಅಲ್ಪ ವಿರಾಮ ಬಿದ್ದಿಲ್ಲ, ಅದು ನಡೀತಾನೆ ಇದೆ.
ಅಧಿವೇಶನದಲ್ಲೂ ಕೂಡ ಆ ಚಟುವಟಿಕೆಗಳು ಕಂಟಿನ್ಯೂ ಆಗುತ್ತಾ ಹೆಂಗೆ? ರಕ್ಷತ್, ಆಡಳಿತ ಪಕ್ಷ ಈ ವಿಚಾರವಾಗಿ ಸುಮ್ಮನಿದ್ರೂ ಕೂಡ ವಿರೋಧ ಪಕ್ಷ ಇದನ್ನ ಸರ್ಕಾರದ ಮುಂದೆ ಎತ್ತಿ ತೋರಿಸುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ಎಲ್ಲ ತಯಾರಿಯನ್ನ ನಡೆಸಿಕೊಂಡಿರುವಂಥದ್ದು. ರಾಜ್ಯದಲ್ಲಿ ಆಗಿರುವಂತಹ ಅವಘಡಗಳಿರಬಹುದು, ಅದರ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳು, ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ರಸ್ತೆ ಗುಂಡಿಗಳು, ಈ ರೀತಿಯಾಗಿ ರಾಜ್ಯದಲ್ಲಿ ತಲೆದೋರಿರುವಂತಹ ಸಮಸ್ಯೆಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕುಟುಕೋದಿಕ್ಕೆ ಈಗ ಆಲ್ರೆಡಿ ವಿಪಕ್ಷಗಳು ರೆಡಿಯಾಗಿದೆ. ಅದರ ಜೊತೆಗೆ ಆಡಳಿತ ಪಕ್ಷದಲ್ಲಿ ಮಾತ್ರ ಗುಂಪುಗಾರಿಕೆ ಇಲ್ಲ, ವಿಪಕ್ಷದಲ್ಲೂ ಕೂಡ ಗುಂಪುಗಾರಿಕೆ ಇದೆ. ನಾವೆಲ್ಲರೂ ಕೂಡ ನೋಡಿದ್ವಿ, ಬಂಡಾಯವನ್ನ ಎದ್ದು ಅವರೆಲ್ಲರೂ ಕೂಡ ದೆಹಲಿಗೆ ಹೋದಂತಹದ್ದಿರಬಹುದು, ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಂತಹದ್ದಿರಬಹುದು. ಆ ಹಿನ್ನೆಲೆಯಲ್ಲೇ ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡರಲ್ಲೂ ಕೂಡ ಗುಂಪುಗಾರಿಕೆ ಇರುವಂತಹ ಕಾರಣಕ್ಕಾಗಿ ಈ ಅಧಿವೇಶನ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ವಿಪಕ್ಷಗಳು ಕೂಡ ಗುಂಪುಗಾರಿಕೆಯನ್ನ ಬಿಟ್ಟು ಒಂದಾಗಿ ಅವರು ಅಧಿವೇಶನದಲ್ಲಿ ಆಡಳಿತ ಪಕ್ಷಕ್ಕೆ ಪ್ರಶ್ನೆಗಳನ್ನ ಮಾಡುವಂಥದ್ದಿರಬಹುದು ಅಥವಾ ಆಡಳಿತ ಪಕ್ಷದ ನ್ಯೂನ್ಯತೆಗಳನ್ನ ತೋರಿಸುವಂತಹ ಕೆಲಸ ಮಾಡಿದ್ರೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಮಾಡಬಹುದು. ಆದರೆ ವಿಪಕ್ಷಗಳಲ್ಲೇ ಗುಂಪುಗಾರಿಕೆ ಇರುವಂತಹ ಕಾರಣಕ್ಕಾಗಿ ಅವರು ಯಾವ ರೀತಿಯಾಗಿ ಮೊಗಸಾಲಿಯಲ್ಲಿ ಒಂದಾಗಿ ಅಧಿವೇಶನಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಇನ್ನೊಂದು ಕಡೆ ಆಡಳಿತ ಪಕ್ಷವೂ ಕೂಡ ಗುಂಪುಗಾರಿಕೆ ಇದೆ. ಈಗ ಆಲ್ರೆಡಿ ಹೈಕಮಾಂಡ್ ಹೇಳಿದಂತಹ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದರ ಜೊತೆಗೆ ನಾವಿಬ್ಬರು ಒಂದಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ತೋರಿಸ್ಕೊಂಡ್ರು. ಆದ್ರೆ ಅದಾದ ಬಳಿಕವೂ ಕೂಡ ಸಾಕಷ್ಟು ಶಾಸಕರು ಹೇಳಿಕೆಗಳನ್ನ ಕೊಟ್ಟರು. ಡಿಸಿಎಂ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಆಸೆ ಇನ್ನೂ ಕೂಡ ನಮಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇರುವಂತದ್ದು ಆಂತರಿಕವಾಗಿ ಇನ್ನೂ ಕೂಡ ಕುರ್ಚಿ ಕಾದಾಟ ಜೀವಂತವಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಜನವರಿಯ ಆದ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಅವರು ಕೂಡ ಹೇಳಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಜನವರಿ ಅಂದ್ರೆ ಸಂಕ್ರಾಂತಿಯ ಬಳಿಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಇವತ್ತು ವಿಪಕ್ಷಗಳು ಈಗ ಇವತ್ತಿನಿಂದ ನಡೆಯುವಂತಹ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ರಾಜ್ಯದ ಜನತೆಗಿರುವಂತಹ ಕುತೂಹಲ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.